ಡಿಕೆಶಿ ಎಚ್ಡಿಕೆ ಸಮರಕ್ಕೆ ಪರಮೇಶ್ವರ್ ಎಂಟ್ರಿ ಆಗಿದ್ದಾರೆ. ಎಚ್ಡಿಕೆ ಟೀಕಿಸಿದ ಪರಮೇಶ್ವರ್ಗೆ ದಳಪತಿ ಗುದ್ದು. ನಮ್ಮದು ಬಂದೂಕು ಸಂಸ್ಕೃತಿ ಅಲ್ಲ ಎಂದ ಎಚ್ಡಿಕೆ. ಬಂದೂಕು ಹಿಡಿದು ಯುದ್ಧ ಮಾಡ್ತೀರಾ ಅಂತ ಪರಮೇಶ್ವರ್ ಹೇಳ್ತಾರೆ. ದಾಖಲೆಗಳ ಮುಂದೆ ಬಂದೂಕು ಕೆಲಸಕ್ಕೆ ಬರಲ್ಲ, ಸಿಡಿ ಫ್ಯಾಕ್ಟರಿ ಇದೆ ಅಂತ ಸಚಿವರೇ ಹೇಳಿದ್ದಾರೆ. ಯಾವ ತನಿಖೆ ಮಾಡಿದ್ದೀರಿ ಪರಮೇಶ್ವರ್ ಅವರೇ? ಸಿದ್ದರಾಮಯ್ಯಗೆ ಇದರ ಬಗ್ಗೆ ಮಾಹಿತಿ ಇಲ್ವಾ? ಯಾರ ಮನೆ ರೇಡ್ ಮಾಡಿಸಿದ್ರು, ಏನ್ ಸಿಕ್ತು ಅಂತ ಪ್ರಶ್ನಿಸಿದ್ದಾರೆ. ಇಲ್ಲಿ ನಾನು ಮೊನ್ನೆ ಕೆಣಕಿರ್ತಕ್ಕಂಥದ್ದೇನಿದೆ, ನನಗೆ ಯುದ್ಧವನ್ನು ಸಾರ್ತೀನಿ ಅಂತ ಹೇಳಿರೋದು ಪಾಪ ನಮ್ಮ ಪರಮೇಶ್ವರ್ ನಿನ್ನೆ ಒಂದು ಹೇಳಿಕೆ ಕೊಟ್ಟರು. ಗೃಹ ಸಚಿವರು ಕುಮಾರಸ್ವಾಮಿ ಅವರು ಗನ್ ಹಿಡ್ಕೊಂಬರ್ತಾರ ಅಂತ ಅದೇನೋ ಹೇಳವ್ರೆ. ಗನ್ನು ಏನು ಹೇಳಿರೋದು? ಬಂದೂಕ. ನಾವು ಬಂದೂಕದ ಬ್ಯಾಕ್ಗ್ರೌಂಡಲ್ಲಿ ಬಂದವರಲ್ಲ. ನಮ್ಮ ಸಂಸ್ಕೃತಿ ಗಾಂಧಿ ತತ್ವದ ಆಧಾರ, ಅದಕ್ಕಿಂತ ಹೆಚ್ಚಾಗಿ ಕುವೆಂಪು ಅವರ ಸರ್ವ ಜನಾಂಗದ ಶಾಂತಿಯ ತೋಟ, ಆ ಸಂಸ್ಕೃತಿಯಿಂದ ಬಂದಿರತಕ್ಕಂಥವ್ರು ನಾವು. ಗೃಹ ಸಚಿವರಿಗೆ ಹೇಳಲಿಕ್ಕೆ ಬಯಸ್ತೀನಿ, ನಿಮ್ಮ ಯೋಗ್ಯತೆಗೆ ವಿಧಾನಸಭೆಯ ಕಲಾಪದಲ್ಲಿ ಒಬ್ಬ ಮಂತ್ರಿ ಏನೇನು ಪದ ಬಳಕೆ ಮಾಡಿದ್ರು 2 ದಿನದಲ್ಲಿ ಮಾಹಿತಿ ಕೊಡ್ತೀನಿ. ಕರ್ನಾಟಕ ರಾಜ್ಯ ಅದೆಂಥದ್ದು ಸಿಡಿ ಫ್ಯಾಕ್ಟ್ರಿ, ಸಿಡಿ ಮತ್ತು ಇನ್ನೊಂದು ಪೆನ್ ಡ್ರೈವ್ ತಯಾರು ಮಾಡ್ತಕ್ಕಂಥ ಫ್ಯಾಕ್ಟ್ರಿ ಆಗಿದೆ. ನಾನು ಹೇಳ್ತಿರೋದಲ್ಲ, ಇದು ಕಾಂಗ್ರೆಸ್ ನಾಯಕರು ಹೇಳಿದ್ದು. ಮಂತ್ರಿ, ಜವಾಬ್ದಾರಿಯುತವಾದಂಥ ಮಂತ್ರಿ ಹೇಳಿರ್ತಕ್ಕಂಥದ್ದು. ಇವತ್ತು ಅಷ್ಟೆಲ್ಲ ವಿಷಯಗಳನ್ನು ಅವರು ಪ್ರಸ್ತಾಪ ಮಾಡಿ ನನ್ನ ಹತ್ರ ಹಲವಾರು ದಾಖಲೆಗಳಿದೆ ಅಂತ ಹೇಳಿ ಕಲಾಪದಲ್ಲಿ ರಿಜಿಸ್ಟರ್ ಆಗಿದೆ. ಅವ್ರು ಮಾತಾಡಿರೋದಿಲ್ಲ. ಇವತ್ತು ಅದು ಎಲ್ಲಿಗೆ ಹಳ್ಳ ಹಿಡಿಸಿದಿರಿ ಪರಮೇಶ್ವರ್ ಅವರೇ? ಯಾವ ತನಿಖೆ ಮಾಡಿದ್ರಪ್ಪ? ಹೇಳಿದ್ರಲ್ಲ, ಅದನ್ನು 48 ಜನ ಅವರೇ ಇದಕ್ಕೆಲ್ಲ ಕೆಲಸ ಮಾಡೋದು, ಹಿಂದ್ಗಡೆ ಒಬ್ಬ ಮಹಾನ್ ನಾಯಕ ಅವನೇ, ಇದೆಲ್ಲ ಹೇಳಿದ್ರಲ್ಲ. ಇಂಥ ನೀಚ ಕೆಲಸ ಮಾಡತಕ್ಕಂಥವ್ರು ನಿಮಗೆ ಗೊತ್ತಿದೆ. ಸಿದ್ದರಾಮಯ್ಯವ್ರಿಗೆ ಗೊತ್ತಿಲ್ವಾ ಇದು? ಯಾರ ಮನೆ ರೈಡ್ ಮಾಡಿಸಿದ್ರು ಸಿದ್ದರಾಮಯ್ಯವರು? ಅಲ್ಲಿ ಏನೇನು ಸಿಕ್ತು ಅದನ್ನ ಇಟ್ಕೊಂಡೆ ತಾನೆ ಇವ್ರು ಮಾತಾಡಿದ್ದು ವಿಧಾನಸಭೆಯಲ್ಲಿ. ಯಾತಕ್ಕೆ ಸುಪಾರಿ ಕೊಟ್ಟರು? ಈಗ ಅವ್ರ ಮಗ ಹೇಳ್ತಾ ಇದ್ದಾರಲ್ಲ, ಯಾವ ಕಾರಣಕ್ಕೆ ಸುಪಾರಿ ಕೊಟ್ಟು ಸುಮ್ಮನೆ ಕೊಡ್ತಾರೆ ಸುಪಾರಿನ? ಅದ್ರ ಹಿನ್ನೆಲೆ ಏನಿದೆ? ಸತ್ಯ ಹೊರಗೆ ತರ್ತೀರಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.